ವೃತ್ತಾಕಾರದ ಅರ್ಥವ್ಯವಸ್ಥೆ, ಸರ್ಕ್ಯುಲರ್ ಎಕಾನಮಿ. ಭಾರತ ಒಂದರಲ್ಲೇ ಪ್ರತಿದಿನ ಸರಿಸುಮಾರು 1,70,000 ಟನ್ಗಳಷ್ಟು ತ್ಯಾಜ್ಯ ಉತ್ಪತ್ತಿಯಾಗುತ್ತದೆ. ಅಂದರೆ ಸರಿಸುಮಾರು 34,000 ಆನೆಗಳ ತೂಕದಷ್ಟು. ಹಾಗಾದರೆ ಇಡೀ ಪ್ರಪಂಚದಲ್ಲಿ ಪ್ರತಿದಿನ ಪ್ರತಿ ವರ್ಷ ಎಷ್ಟು ತ್ಯಾಜ್ಯ ಉತ್ಪತ್ತಿಯಾಗುತ್ತದೆ ಎಂದು ಯೋಚಿಸಿ. ಮತ್ತು ಇನ್ನೂ ಮುಖ್ಯವಾದ ಪ್ರಶ್ನೆ, ಇಷ್ಟೊಂದು ತ್ಯಾಜ್ಯ ಏಕೆ ಉತ್ಪತ್ತಿಯಾಗುತ್ತದೆ? ಈ ಎಲ್ಲ ವಿಷಯಗಳು ರೇಖೀಯ ಅರ್ಥವ್ಯವಸ್ಥೆ ಅಂದರೆ ಲೀನಿಯರ್ ಎಕಾನಮಿಯ ಭಾಗವಾಗಿದೆ. ನಮ್ಮ ಪ್ರಸ್ತುತ ಅರ್ಥವ್ಯವಸ್ಥೆಯು ರೇಖೀಯವಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಲೀನಿಯರ್ ಎಕಾನಮಿ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಸಂಪನ್ಮೂಲಗಳನ್ನು ಪ್ರಕೃತಿಯಿಂದ ತೆಗೆದುಕೊಳ್ಳಲಾಗುತ್ತದೆ, ಉತ್ಪನ್ನಗಳನ್ನು ತಯಾರಿಸಲಾಗುತ್ತದೆ, ಅವುಗಳನ್ನು ಅಲ್ಪಾವಧಿಗೆ ಬಳಸಲಾಗುತ್ತದೆ ಮತ್ತು ಅಂತಿಮವಾಗಿ ಅವುಗಳನ್ನು ಡಂಪಿಂಗ್ ಗ್ರೌಂಡ್ನಲ್ಲಿ ಎಸೆಯಲಾಗುತ್ತದೆ. ಲೀನಿಯರ್ ಎಕಾನಮಿಯು ಸೀಮಿತ ನೈಸರ್ಗಿಕ ಸಂಪನ್ಮೂಲಗಳ ಮಿತಿಮೀರಿದ ಬಳಕೆ ಮತ್ತು ಹೆಚ್ಚಿನ ತ್ಯಾಜ್ಯ ಉತ್ಪಾದನೆಗೆ ಕಾರಣವಾಗುತ್ತದೆ. ಇದರಿಂದ ಎರಡೂ ಕಡೆಯಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ. ಆದರೆ ಈಗ ಹೆಚ್ಚಿನ ಸಂಖ್ಯೆಯ ಗ್ರಾಹಕರು ಮತ್ತು ಉತ್ಪಾದಕರು ವೃತ್ತಾಕಾರದ ಅರ್ಥವ್ಯವಸ್ಥೆಯ ಕಡೆಗೆ ಸಾಗುತ್ತಿದ್ದಾರೆ. ಇಂಗ್ಲಿಷ್ನಲ್ಲಿ ಇದನ್ನು ಸರ್ಕ್ಯುಲರ್ ಎಕಾನಮಿ ಎಂದು ಕರೆಯಲಾಗುತ್ತದೆ. ಇದು ಪ್ರಕೃತಿಯ ವೃತ್ತಾಕಾರದ ವ್ಯವಸ್ಥೆಯಿಂದ ಪ್ರೇರಿತವಾಗಿದೆ. ಪ್ರಕೃತಿಯಲ್ಲಿ ಎಂದಿಗೂ ತ್ಯಾಜ್ಯವು ಉತ್ಪಾದನೆಯಾಗುವುದಿಲ್ಲ, ಏಕೆಂದರೆ ಎಲ್ಲ ವಸ್ತುಗಳನ್ನು ಮರುಬಳಕೆ ಮಾಡಲಾಗುತ್ತದೆ. ಉದಾಹರಣೆಗೆ, ಪ್ರಾಣಿ ಅಥವಾ ಮರದ ಅವಶೇಷಗಳು ಕೀಟ ಮತ್ತು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗುತ್ತವೆ, ಅಥವಾ ಮಣ್ಣಿನಲ್ಲಿ ವಿಘಟನೆಗೊಂಡು ಮಣ್ಣನ್ನು ಇನ್ನೂ ಹೆಚ್ಚು ಪೌಷ್ಟಿಕವಾಗಿಸುತ್ತದೆ. ಅಂದರೆ ಪ್ರಕೃತಿಯಲ್ಲಿ ಯಾವುದೂ ವ್ಯರ್ಥವಾಗುವುದಿಲ್ಲ ಎಂದರ್ಥ. ಸರ್ಕ್ಯುಲರ್ ಎಕಾನಮಿ ಕೂಡ ಇದನ್ನೇ ಮಾಡಲು ಪ್ರಯತ್ನಿಸುತ್ತದೆ. ಸರ್ಕ್ಯುಲರ್ ಎಕಾನಮಿ ವಸ್ತುಗಳನ್ನು ತಯಾರಿಸುವುದು, ಬಳಸುವುದು ಮತ್ತು ಎಸೆಯುವ ಬದಲು ವಸ್ತುವನ್ನು ದೀರ್ಘಕಾಲದವರೆಗೆ ಬಳಕೆ ಮಾಡಲಾಗುತ್ತದೆ. ಅದಕ್ಕಾಗಿಯೇ ಸರ್ಕ್ಯುಲರ್ ಎಕಾನಮಿಯು ಉತ್ಪನ್ನಗಳ ಮರುಬಳಕೆ, ದುರಸ್ತಿ ಮತ್ತು ರೀಸೈಕ್ಲಿಂಗ್ ಮೇಲೆ ಕೇಂದ್ರೀಕರಿಸುತ್ತದೆ. ಹಾಗಾಗಿ ಇಂದು ನಾವು ಯಾವುದನ್ನು ತ್ಯಾಜ್ಯವೆಂದು ಪರಿಗಣಿಸುತ್ತೇವೆಯೋ ಅದನ್ನು ರೀಸೈಕ್ಲಿಂಗ್ನ ಮೂಲಕ ಬರುವ ಉತ್ಪನ್ನಗಳನ್ನು ಕಚ್ಚಾ ವಸ್ತುಗಳನ್ನಾಗಿ ಮಾಡಬಹುದು. ಅಡಿಗೆ ಮನೆಯಿಂದ ಬರುವ ತ್ಯಾಜ್ಯವನ್ನು ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಲು ಬಳಸಿ ಮತ್ತು ಅದೇ ಕಾಂಪೋಸ್ಟ್ ಗೊಬ್ಬರವನ್ನು ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆಯಲು ಬಳಸಿ. ಶ್ಯಾಂಪೂ ಅಥವಾ ಹ್ಯಾಂಡ್ ವಾಶ್ ಬಾಟಲಿಗಳನ್ನು ಎಸೆಯುವ ಬದಲು ಅದೇ ಬಾಟಲಿಯಲ್ಲಿ ಪುನಃ ಸಾಮಗ್ರಿಗಳನ್ನು ತುಂಬಿಸಿ ಅವುಗಳನ್ನು ಮರುಬಳಕೆ ಮಾಡಿ. ಉದಾಹರಣೆಗೆ, ಹಳೆಯ ಪಿಇಟಿ ಮತ್ತು HDPE ಪ್ಲಾಸ್ಟಿಕ್ ಬಾಟಲಿಗಳನ್ನು ರೀಸೈಕ್ಲಿಂಗ್ ಮಾಡಿ ಹೊಸ ಬಾಟಲಿಗಳನ್ನು ತಯಾರಿಸುವಂತೆ. ಇದರಿಂದ ನಾವು ಕಚ್ಚಾ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಬಹುದು ಮತ್ತು ತ್ಯಾಜ್ಯವನ್ನು ಕಡಿಮೆ ಮಾಡಬಹುದು. ಈ ವಿಧಾನವು ಪರಿಸರವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಉತ್ತಮವಾಗಿ ಬಳಸಿಕೊಳ್ಳುತ್ತದೆ. ಆದರೆ ನಾವು ಸರ್ಕ್ಯುಲರ್ ಎಕಾನಮಿಯ ಭಾಗವಾಗುವುದು ಹೇಗೆ? ಯಾವುದನ್ನಾದರೂ ಕಸದ ಬುಟ್ಟಿಗೆ ಎಸೆಯುವ ಮೊದಲು ನೀವೇ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ನಾವು ಅದನ್ನು ದುರಸ್ತಿ ಮಾಡಬಹುದೇ? ಈ ವಸ್ತುವನ್ನು ರೀಸೈಕ್ಲಿಂಗ್ ಮಾಡಬಹುದೇ? ಹೌದು ಎಂದಾದರೆ ನಾವು ಅದನ್ನು ಸರಿಯಾದ ಸ್ಥಳಕ್ಕೆ ಹೇಗೆ ತಲುಪಿಸಬಹುದು? ಅದನ್ನು ಬಿಸಾಡುವ ಬದಲು ಬೇರೆ ಯಾವುದಕ್ಕಾದರೂ ಬಳಸಬಹುದೇ? ಈಗ ಹೊರಡುವ ಮೊದಲು ನಿಮಗೊಂದು ಸವಾಲು. ಯಾವುದಾದರೂ 3 ದಿನಬಳಕೆಯ ವಸ್ತುಗಳನ್ನು ಹುಡುಕಿ ಮತ್ತು ಅವುಗಳ ವಿನ್ಯಾಸದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಬೇಕೆಂದು ತಿಳಿಸಿ. ಇದರಿಂದ ಅವು ಹೆಚ್ಚು ಕಾಲ ಬಳಕೆಯಲ್ಲಿ ಉಳಿಯುತ್ತವೆ. ಅವು ಹಾನಿಗೊಳಗಾದಾಗ ಅವುಗಳನ್ನು ದುರಸ್ತಿ ಮಾಡಬಹುದು ಮತ್ತು ಅವುಗಳ ಬಳಕೆ ಮುಗಿದ ನಂತರ ಅದರಿಂದ ಬೇರೆ ಏನಾದರೂ ಮಾಡಬಹುದು.